ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ, ಹಿರಿಯ ನಾಗರಿಕರ ಈ ಇಲಾಖೆ ತನ್ನದೇ ಆದಂತ ಒಂದು ಗುಣವನ್ನ ಹೊಂದಿದೆ. ನನಗೆ ಬಹಳ ಹೆಮ್ಮೆ. ಬಹಳಷ್ಟು ಜನ ನನ್ನನ್ನ ಕೇಳ್ತಾ ಇದ್ರು, ಅಕ್ಕ ಯಾಕೆ ನೀವು ಈ ಇಲಾಖೆಯನ್ನ ತೆಗೆದುಕೊಂಡ್ರಿ, ಬೇರೆ ಅನೇಕ ಇಲಾಖೆಯನ್ನ ನಡೆಸುವಂತ ಸಾಮರ್ಥ್ಯ ನಿಮಗಿದೆ ಅಂತ ಬಹಳಷ್ಟು ಜನ ಮಾಧ್ಯಮದವರು ಮತ್ತು ನಮ್ಮ ಜನ ಕೇಳ್ತಾ ಇದ್ರು. ಆದ್ರೆ ತಮ್ಮೆಲ್ಲರ ಎದುರುಗಡೆ ಇವತ್ತೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಹೇಗೆ ಒಂದು ಹೆಣ್ಣು ಮನೆಯನ್ನ ಉದ್ಧಾರ ಮಾಡ್ಲಿಕ್ಕೆ ದೀಪವನ್ನ ಹಚ್ತಾಳೋ, ಅದೇ ರೀತಿ ಒಂದು ರಾಜ್ಯ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಇಡೀ ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರು ಬರುತ್ತೆ. ಈ ಒಂದು ಇಲಾಖೆಯಲ್ಲಿ ಅನೇಕ ಕೆಲಸಗಳನ್ನ ನಾವು ಮಾಡಬಹುದು. ಸಮಾಜದಲ್ಲಿ ಪ್ರತಿಶತ 50% ಅಂತ ಹೇಳ್ತೀವಿ ನಾವು ಮಹಿಳೆಯರು. DC ಅವರೆಲ್ಲೇ ಕೂತ್ಕೊಂಡಿದ್ದಾರೆ, CEOಗಳೆಲ್ಲೇ ಕೂತ್ಕೊಂಡಿದ್ದಾರೆ. ನಾನು ಅವರನ್ನ ಬಹಳಷ್ಟು ಅಪ್ರಿಶಿಯೇಟ್ ಮಾಡ್ತೀನಿ. ನಮ್ಮ ಇಲಾಖೆಗೆ ವಿಶೇಷವಾದಂತ ತಮ್ಮ ಸಹಕಾರ ನಿಜವಾಗ್ಲೂ ಶ್ಲಾಘನೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸಮಾಜದಲ್ಲಿ ಪ್ರತಿಶತ 50% ಮಹಿಳೆಯರಿರುವಂತ, ಅದರ ಜೊತೆಯಲ್ಲಿ ವಿಶೇಷ ಚೇತನರು, ಹಿರಿಯ ನಾಗರಿಕರು, ಮಕ್ಕಳು, ಇದನ್ನೆಲ್ಲ ನೋಡಿದ್ರೆ ಬಹುಶಃ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅತ್ಯಂತ ಹೃದಯದಿಂದ ಮತ್ತು ಆತ್ಮೀಯತೆಯಿಂದ ಸೇವೆಯನ್ನ ಮಾಡುವಂತ ಇಲಾಖೆ ಯಾವ್ದಾದ್ರೂ ಇದ್ರೆ ಅದು ಹೆಮ್ಮೆಯಿಂದ ಹೇಳ್ತೀನಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಅದಕ್ಕೋಸ್ಕರ ಈ ಇಲಾಖೆಯ ಒಂದು ಮಂತ್ರಿ ಆಗ್ಲಿಕ್ಕೆ ನಾನು ಮನಸ್ಸು ಮಾಡಿ. ಇವತ್ತು ಇಡೀ ವಿಶ್ವ, ಇಡೀ ಭಾರತ ದೇಶ ನಮ್ಮ ಇಲಾಖೆ ಕಡೆ ಹೊಳ್ಳಿ ನೋಡ್ತಾ ಇದೆ. ಮುಂಚೆ ನಮ್ಮ ಇಲಾಖೆ ಸರ್ಕಾರ ವಹಿಸಿದಂತ ಅನೇಕ ಕಾರ್ಯಕ್ರಮಗಳನ್ನ ಬಹಳಷ್ಟು ಗೌರವಪೂರ್ಣವಾಗಿ ನಾವೆಲ್ಲ ಮಾಡಿದೀವಿ. ಇಲೆಕ್ಷನ್ ಸಂದರ್ಭದಲ್ಲಿ ಮಾಡಿದೀವಿ, ಪಲ್ಸ್ ಪೋಲಿಯೋ ಸಂದರ್ಭದಲ್ಲಿ ಮಾಡುವಂತ ಹೇಳಿದ್ರೆ ಮಾಡಿದೀವಿ, ಅನೇಕ ಸರ್ವೆಗಳನ್ನ ಮಾಡುವಂತ ಹೇಳಿದ್ರು ಕೂಡ ಬಿಸಿಲನ್ನ ಲೆಕ್ಕಿಸದೆ, ಮಳೆಯನ್ನ ಲೆಕ್ಕಿಸಿದ್ರೆ ನಾವೆಲ್ಲ ಕೆಲಸ ಮಾಡಿದ್ವಿ. ಅದರಲ್ಲೂ ಕರೋನಾ ಸಂದರ್ಭದಲ್ಲಿ ತಾವು ಮಾಡಿದಂತ ಸೇವೆ ನಾವ್ ಯಾರು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಈ ಇಲಾಖೆಗೆ ಇಷ್ಟೊಂದು ಪ್ರಾಮುಖ್ಯತೆ ಯಾಕೆ? ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಒಂದು ಆಸೆಯ ಮೇರೆಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರ ಒಂದು ಆಶೋತ್ತರದ ಮೇಲೆಗೆ ಗೃಹಲಕ್ಷ್ಮಿಯ ಕಾರ್ಯಕ್ರಮವನ್ನ ಇವತ್ತು ಇಡೀ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮಾಡಿಕೊಟ್ಟಂತ ಒಂದು ಸಾಧನೆ ಅದು ನಿಮಗೆಲ್ಲರಿಗೂ ಸೇರುತ್ತೆ. ನಾನು ಹೇಳ್ತಾ ಇದ್ದೆ, ನಮ್ಮ ಇಲಾಖೆ ಸರ್ಕಾರದ ಎಲ್ಲ ಕೆಲಸಗಳನ್ನ ಮಾಡುತ್ತೆ ಅಂತ. ಆದ್ರೆ ವಿಶೇಷವಾಗಿ ಗೃಹಲಕ್ಷ್ಮಿಯ ಕಾರ್ಯಕ್ರಮದಲ್ಲಿ ಇಡೀ ಎಲ್ಲಾ ಸರ್ಕಾರದ ಆಡಳಿತಗಳು, ಶಾಖೆಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೈ ಜೋಡಿಸಿದ್ದು ನಿಜವಾಗ್ಲೂ ಒಂದು ಶ್ಲಾಘನೀಯ ಅಂತ ಹೇಳಿದ್ದೇವೆ. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿಶತ 98%, ನನ್ನ ಹತ್ರ ಎಲ್ಲ ಅಂಕೆ ಸಂಖ್ಯೆಗಳಿದೆ, 98% ನಾವಿವತ್ತು ಗೃಹಲಕ್ಷ್ಮಿಯನ್ನ ಮನೆಯ ಯಜಮಾನಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿದೀವಾ. ಮೇ 5ನೇ ತಾರೀಕು ನಾವು ಕೊನೆಯದಾಗಿ ದುಡ್ಡನ್ನ ಹಾಕಿದ್ವಿ, ಗೃಹಲಕ್ಷ್ಮಿಯ ದುಡ್ಡನ್ನ. ಈಗಾಗಲೇ ಹಣ ಟ್ರೆಜರಿಯಿಂದ DBT ಪುಷ್ ಆಗಿದೆ. ಇನ್ನೇನು 2-3 ದಿನದಲ್ಲಿ ಜೂನ್ ತಿಂಗಳ ಕಂತು ಕೂಡ 2-3 ದಿನದಲ್ಲಿ ನಮ್ಮ ಮಹಿಳೆಯರಿಗೆ, ಮನೆಯ ಯಜಮಾನಿಗಳಿಗೆ ತಲುಪುತ್ತೆ. ನಿಮ್ಗೆಲ್ಲ ಖುಷಿ ಇದೆಯಾ? ನನಗಂತೂ ಭಾರಿ ಖುಷಿ ಇದೆ. ಯಾರು ನಮ್ಮನ್ನ ಯಜಮಾನಿ ಅಂದ್ರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಮನೆಗಳಿಗೆ ನಮಗೆ ಯಜಮಾನಿ ಅನ್ನೋ ಪಟ್ಟ ಕೊಟ್ಟರೋ ಗೊತ್ತಿಲ್ಲ. ಆದ್ರೆ ಪುಣ್ಯಾತ್ಮ ಸಿದ್ದರಾಮಯ್ಯ ಸಾಹೇಬ್ ಮಾತ್ರ ನಮ್ಮನ್ನೆಲ್ಲರೂ ಯಜಮಾನಿಗಳು ಅಂತ ಅಲ್ವಾ? ಅದಕ್ಕೆ ಬಂಧುಗಳೇ, ಇಷ್ಟೊಂದು ಸಂತೋಷದಿಂದ ಇಲಾಖೆಯ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ. ಇಲಾಖೆಗೆ ಒಂದು ಸಮಗ್ರವಾದಂತ ಚಿಂತನೆಯನ್ನ ಮಾಡಿ ಒಂದು ಅಮೂಲಾಗ್ರ ಒಂದು ಬದಲಾವಣೆಯನ್ನ ತರಬೇಕು ಅಂತ ಹೇಳಿ ಇತ್ತೀಚೆಗೆ ಏನು ತಮ್ಮ ಹೋರಾಟದ ಒಂದು
ಮಹಿಮೆನೋ ಏನೋ ಅಂತ ಹೇಳ್ಬೇಕು. ನಮ್ಮ ಅಂಗನವಾಡಿಯ, ನಮ್ಮ ಇಲಾಖೆಯ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ತಾವು ಪ್ರದರ್ಶನ ಮಾಡಿದಂತ ಒಗ್ಗಟ್ಟು ನನ್ನ ಕಡೆಯಿಂದ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇಲಾಖೆಯ ಮಂತ್ರಿಯ ಶಿಕ್ಷಣ ಇಲಾಖೆಯವರ ಜೊತೆ ಮಾತನಾಡಿ, ಸಹೋದ್ಯೋಗಿ ಮಧು ಬಂಗಾರಪ್ಪ ಅವರ ಜೊತೆ ಚರ್ಚೆ ಮಾಡಿ, ಮಾನ್ಯ ಮುಖ್ಯಮಂತ್ರಿಗಳ ಜೊತೆ 2 ಸಾರಿ ಸಭೆಯನ್ನ ಮಾಡಿ ಬಹಳ ಖುಷಿಯ ಒಂದು ಸಂತೋಷದ ಒಂದು ಸಮಾಚಾರವನ್ನ ಈಗಾಗಲೇ ತಾವು ಕೇಳಿದಿರ. ಇನ್ನೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ನಮ್ಮ ಅಂಗನವಾಡಿಗಳನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಹೊರಟಿದ್ದೇವೆ. ದೇಶ ಬೆಳೀತಾ ಇದೆ, ರಾಜ್ಯ ಬೆಳೀತಾ ಇದೆ, ಸಮಾಜ ಬೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ ಅಂಗನವಾಡಿಗಳು ಕೂಡ ಇವತ್ತು ಅಪ್ಗ್ರೇಡ್ ಆಗುವಂತ ಒಂದು ಸುಸಂದರ್ಭ ಇವತ್ತು ಬಂದಿದೆ. ಅದಕ್ಕೋಸ್ಕರ ಮೊದಲನೇ ಹಂತದಲ್ಲಿ ಸುಮಾರು 7,000ಕ್ಕಿಂತ ಜಾಸ್ತಿ ಅಂಗನವಾಡಿಗಳನ್ನ ನಾವು ಗವರ್ಮೆಂಟ್ ಮಾಂಟೆಸರಿ ಅಂತ ಹೇಳಿ ರೀಡೆಸಿಗ್ನೇಷನ್ ಮಾಡಲಿಕ್ಕೆ ಹೊರಟಿದ್ದೇವೆ. ಇದು ಸಂತೋಷದ ಸಮಾಚಾರ ತಾನೆ. ಅದ್ರ ಜೊತೆಯಲ್ಲಿ ತಾವ್ಯಾರು ಪ್ಯಾನಿಕ್ ಆಗಬಾರ್ದು, ತಾವ್ಯಾರು ಹೆದರ್ಬಾರ್ದು. ನಮ್ಮ ಯಾವ ಕಾರ್ಯಕರ್ತೆಯನ್ನ, ಸಹಾಯಕಿಯನ್ನ ತೆಗೆಯುವಂತ ಕೆಲಸ ಮಾಡೋದಿಲ್ಲ. ಇನ್ನೂ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಒಂದು ಇನ್ನೂ ನಿಮಗೆ ಜಾಸ್ತಿ ತಿಳುವಳಿಕೆಯನ್ನ ಕೊಟ್ಟು ನಿಮ್ಮನ್ನು ಕೂಡ ಅಪ್ಗ್ರೇಡ್ ಮಾಡಿ ಆ ಗವರ್ಮೆಂಟ್ ಮಾಂಟೆಸರಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲಿಸ್ಲಿಕ್ಕೆ ನಾವು ಸಹಕಾರ ಮಾಡ್ತೀವಿ. ನಾನು ಮೊದಲೇ ಹೇಳಿದ ಹಾಗೆ ಸಮಾಜ ಬೆಳೀತಾ ಇದೆ, ದೇಶ ಬೆಳೀತಾ ಇದೆ, ನಮ್ಮ ಅಂಗನವಾಡಿಗಳು ಬೆಳಿಬೇಕು. ನಾವು ಕೂಡ ಅಪ್ಗ್ರೇಡ್ ಆಗಬೇಕು, ನಾವು ಕೂಡ ಸ್ಮಾರ್ಟ್ ಆಗಬೇಕು. ನಿಮ್ಮ ಕೈಯಲ್ಲಿ ಸ್ಮಾರ್ಟ್ ಮೊಬೈಲ್ ಬಂತ? ಇವತ್ತು ಇನ್ನು ಬಂದಿಲ್ಲ, ಈಗ ಬರುತ್ತೆ. ಸುಮಾರು 13,000 ರೂಪಾಯಿಯ ಸ್ಯಾಮ್ಸಂಗ್ ಮೊಬೈಲ್ ಅನ್ನ ಪ್ರತಿಯೊಬ್ಬರಿಗೂ ಇವತ್ತು ನಾವು ಹಂಚ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ನಮ್ಮ ಅಂಗನವಾಡಿಯ ಒಂದು ಯೂನಿಫಾರ್ಮ್ ಅಂತಾನೆ ಹೇಳ್ಬೋದು. ಬೇರೆ ಬೇರೆ ಕಲರ್ಸ್ ಇತ್ತು. ಈ ಯೂನಿಯನ್ದವ್ರದ್ದು ಒಂದು ಕಲರ್ಸ್, ಈ ತಾಲೂಕದವ್ರದ್ದು ಒಂದು ಕಲರ್, ಈ ಜಿಲ್ಲೆಯವ್ರದ್ದು ಒಂದು ಕಲರ್, ಒಂದು ಯೂನಿಫಾರ್ಮಿಟಿ ಇರಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಸಹಾಯಕಿಯರಿಗೆ ಒಂದು ಕಲರ್, ಕಾರ್ಯಕರ್ತರಿಗೆ ಒಂದು ಕಲರ್ ಅಂತ ಹೇಳಿ ಬರೀ 2 ಕಲರ್ದಲ್ಲಿ ತಮಗೆ ಸೀರೆಯನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಒಂದು ಮೆಡಿಸಿನ್ ಕಿಟ್ ಅನ್ನ ಕೂಡ ನಾವು ಇವತ್ತು ಹಂಚ್ತಾ ಇದ್ದೀವಿ. ಜೊತೆಯಲ್ಲಿ ಅವರ ಉದ್ದ, ಅಳತೆ ಮತ್ತು ಅವರ ತೂಕವನ್ನ ಅಳಲಿಕ್ಕೆ ಇವತ್ತು ವೇಯಿಂಗ್ ಮಷಿನ್ ಕೂಡ ನಾವು ನಮ್ಮ ಇಲಾಖೆಗೆ ಕೊಡ್ತಾ ಇದ್ದೀವಿ. ಇನ್ನು ಮುಂಬರುವಂತ ದಿನದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿದೆ, ತಮ್ಮೆಲ್ಲರಿಗೂ ಕೂಡ ಬರುವಂತ ದಿನದಲ್ಲಿ ತಮಗೆ ನಾಲೆಜ್ ಜಾಸ್ತಿ ಆಗಲಿ ಅಂತ ಹೇಳಿ ತಮಗೆ ಪ್ರತಿಯೊಂದು ವಿಭಾಗವಾರು ಒಂದು ನುರಿತ ಟ್ರೈನರ್ಗಳ ಕಡೆಯಿಂದ ತಮಗೆ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಕೂಡ ಕೊಡುವಂತ ಒಂದು ಇದನ್ನ ಇಟ್ಕೊಂಡಿದ್ದಾರೆ ಮುಂಬರುವಂತ. ಗೊತ್ತಿದೆ ನನಗೆ, ತಾವ್ಯಾಕೆ ಬಹಳಷ್ಟು ಚಪ್ಪಾಳೆನ ತಡ್ತಾ ಇದ್ದೀರಿ ಅಂತ ಹೇಳಿ. ಮೇಡಮ್, ಎಲ್ಲಾ ಕಾರ್ಯಕ್ರಮವನ್ನ ಹೇಳ್ತಾ ಇದ್ದೀರಾ. ಗೃಹಲಕ್ಷ್ಮಿ ಆಯ್ತು, ಇಲಾಖೆಗೆ ಸೀರೆ ಆಯ್ತು, ಮೊಬೈಲ್ ಆಯ್ತು, ಎಲ್ಲ ಆಯ್ತು, ಆದ್ರೆ ನಮ್ಮ ಗೌರವಧನದ ಬಗ್ಗೆ ಮಾತನಾಡ್ತಾ ಇದ್ದೀರಾ. ಇಲಾಖೆಯಲ್ಲಿ ಬದಲಾವಣೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಂತ್ರಿ ಆಗಿದ್ದೀನಿ. ಆದ್ರೆ ನಿಮ್ಮನ್ನೆಲ್ಲರನ್ನು ಬಿಟ್ಕೊಟ್ಟು ನಾನು ಒಬ್ಳೆ ಬದಲಾವಣೆ ತರ್ಲಿಕ್ಕೆ ಸಾಧ್ಯ ಇಲ್ಲ. ಆ ತಿಳುವಳಿಕೆ ನನಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಒಂದು 10 ಸಾರಿ ಹೇಳಿದ್ದೀನಿ, ಸರ್ ಇವತ್ತು ಸರ್ಕಾರಕ್ಕೆ ಒಳ್ಳೆ ಹೆಸರನ್ನ ತರೋರೆ ನಮ್ಮವರು, ಕೆಟ್ಟ ಹೆಸರನ್ನ ತರೋರೆ ನಮ್ಮವರು. ಬಹಳ ಒಳ್ಳೆ ಹೆಸರನ್ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಮಗೆ ತಂದುಕೊಟ್ಟಿದ್ದಾರೆ. ಅವರಿಗೆ ಕೊಟ್ಟಂತ ಭಾಷೆನ ನಾವು ಉಳಿಸ್ಕೊಳ್ಬೇಕು, ನಾವು ಅವರ ಗೌರವಧನವನ್ನ ಹೆಚ್ಚಳ ಮಾಡಬೇಕು, ಅದು ನನ್ನ ಭಾಷೆ ಅಂತ ನಾನು ಪ್ರತಿ ಸಾರಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಅದಕ್ಕೆ ಅವರು ಎಸ್ ಕೂಡ ಅಂತ ಹೇಳಿದ್ದಾರೆ. ಬಹಳಷ್ಟು ಕಾಳಜಿ ತಮ್ಮ ಬಗ್ಗೆ ಇದೆ. ಎಲ್ಲ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ತಮ್ಮ ಗೌರವಧನ ಹೆಚ್ಚಳವನ್ನ ಕೂಡ ಮಾಡಿಸ್ಕೊಡ್ತೀನಿ ಅನ್ನುವಂತ ಭಾಷೆಯನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಜೊತೆಗೆ ಇವತ್ತು ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಗೆ ರೆಫ್ರಿಜಿರೇಟರ್ಗಳನ್ನ ಕೊಟ್ಟಿದ್ದಾರೆ ನಮ್ಮ DC ಅವರು. ಬಹುಶಃ ಹಿಂದವರು ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ DC-ಗಳು ಈ ರೀತಿ ಸಿಕ್ಕಿಬಿಟ್ರೆ ನಮ್ಮ ಅಂಗನವಾಡಿಗಳು ಬಹಳ ಬೇಗ ಉದ್ಧಾರ ಆಗ್ಬಿಡ್ತಾವೆ. ನಮಗೆ ಬಹಳ
ತೊಂದರೆ ಆಗ್ತಾ ಇತ್ತು. ಯಾಕಂತಂದ್ರೆ ಬಳ್ಳಾರಿ ಅಂತಂದ್ರೆ ಬಿಸಿಲಿನ ನಾಡು. ಎಗ್ ಅಂತ ಹೇಳ್ತಿರಲ್ಲ, ಈ ಕಡೆ ಏನಂತ ಹೇಳ್ತೀರಿ? ಎಗ್ಗುಗಳನ್ನ ಇಡ್ಲಿಕ್ಕೆ ನಮ್ಗೆ ತೊಂದರೆ ಆಗ್ತಾ ಇತ್ತು, ಅಥವಾ ವೆಜಿಟೇಬಲ್ಗಳನ್ನ ಇಡ್ಲಿಕ್ಕೆ ತೊಂದರೆ ಆಗ್ತಾ ಇತ್ತು, ಅಥವಾ ಬೆಲ್ಲ ಇಡ್ಲಿಕ್ಕೆ ತೊಂದರೆ ಆಗ್ತಾ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮನೆಗೇನೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಾವು 1 ವರ್ಷ 2 ವರ್ಷ ದುಡಿಬೇಕಾಗತ್ತೆ. ಮಾನ್ಯ ಜಿಲ್ಲಾಧಿಕಾರಿಗಳು ಅಷ್ಟು ದೊಡ್ಡ ರೆಫ್ರಿಜರೇಟರ್ಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಾನು ಪದೇ ಪದೇ ಹೇಳ್ತಾ ಇಲಾಖೆಯ ಪರವಾಗಿ ನಾನು ಧನ್ಯವಾದವನ್ನ ಹೇಳ್ತೀನಿ. ಇನ್ನು ಇಲಾಖೆಯಲ್ಲಿ ಅನೇಕ ತಮ್ಮ ಕಡೆಯಿಂದ, ಯಾಕಂದ್ರೆ DMF ಫಂಡ್ ಹೇರಳವಾಗಿ ಇಲ್ಲಿ ಸಿಗೋದ್ರಿಂದ ಅಂಗನವಾಡಿಗಳ ಅಪ್ಗ್ರೇಡೇಷನ್ ಆಗಿರಬಹುದು, ಸ್ಮಾರ್ಟ್ ಕ್ಲಾಸ್ಗಳಾಗಿರಬಹುದು, ಬೆಂಚ್ಗಳಾಗಿರಬಹುದು, ಸ್ಕೂಲ್ ಬುಕ್ಸ್ ಆಗಿರಬಹುದು, ಅಥವಾ ಬ್ಯಾಗ್ಗಳಾಗಿರಬಹುದು, ಯೂನಿಫಾರ್ಮ್, ಶೂಸ್, ಇವನ್ನೆಲ್ಲ ನಾವು ಗವರ್ಮೆಂಟ್ ಮಾಂಟೆಸರಿಗಳಲ್ಲಿ ತರಬೇಕು ಅಂತ ಹೋಗ್ತಾ ಇದ್ದೀವಿ. ಆದ್ರೆ ಅದಕ್ಕಿಂತ ಮುಂಚೆ ತಮ್ಮಲ್ಲಿ DMF ಫಂಡ್ ಇರೋದ್ರಿಂದ ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ ಬಳ್ಳಾರಿಯಿಂದ ಇದನ್ನೆಲ್ಲ ತಾವು ನಮ್ಮ ಇಲಾಖೆಗೆ ಮಾಡಿ ಕೊಡಿ ಅಂತ ತಮಗೆ ನಿರ್ದೇಶನವನ್ನ ಕೊಟ್ಟು ಬಹಳಷ್ಟು ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನ ನಮ್ಮ ಮಾನ್ಯ DD ಅವರಾಗಲಿ, ಎಲ್ಲ CDPOಗಳಾಗಲಿ, ನಮ್ಮ ಇಲಾಖೆಯ ಎಲ್ಲ ವಿಭಾಗದ ಅಧಿಕಾರಿಗಳು ಬಹಳ ಒಳ್ಳೆ ಕಾರ್ಯಕ್ರಮವನ್ನ ಮಾಡಿದ್ದೀರಾ. ಜೊತೆಯಲ್ಲಿ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವ್ಯಾರಾದ್ರೂ ಅತಿಥಿಗಳು ಬಂದ್ರೆ, ನಾವ್ಯಾರಾದ್ರೂ ಮಂತ್ರಿಗಳು ಬಂದ್ರೆ ಎಷ್ಟು ಚೆನ್ನಾಗಿ ನೀವು ಒಂದು ತಿಂಡಿ ತಿನಿಸುಗಳನ್ನ ನೀವು ಇಡ್ತೀರಾ, ಅವ್ನು ನೋಡಿದ್ರೆ ನಮ್ಗೆ ಬಾಯಲ್ಲಿ ನೀರು ಬರುತ್ತೆ, ತಿನ್ನಬೇಕು ಅನ್ನುವಂತ ಆಸೆ ಆಗತ್ತೆ. ಆ ಮಕ್ಕಳಿಗೂ ಕೂಡ, ಯಾಕಂತಂದ್ರೆ ಏನಾಗುತ್ತೆ ಮಾಧ್ಯಮದಲ್ಲಿ ಇಲ್ಲಿ ಇದು ಸರಿ ಇಲ್ಲ, ಇಲ್ಲಿ ಇದು ಸರಿ ಇಲ್ಲ, ಇಲ್ಲಿ ಇದು ಸರಿ ಇಲ್ಲ ಅಂತಂದಾಗ ನನ್ನ ಮನಸ್ಸಿಗೆ ಬಹಳ ನೋವಾಗುತ್ತೆ. ಬೆಂಗಳೂರಿನಲ್ಲಿ ಕೂತ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಬೇಕಾದ್ರೆ ಬಹಳಷ್ಟು ಒಂದು ಮುತ್ತರ್ಜ ವಹಿಸಿ ನಾನು ಮಾಡುವಂತ ಸಂದರ್ಭದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಅಂಗನವಾಡಿಯಲ್ಲಿ ಒಬ್ರು ತಪ್ಪು ಮಾಡಿದ್ದು ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಹಣೆಪಟ್ಟಕ್ಕೆ ಬರುತ್ತೆ. ಅದಕ್ಕೆ ಕಾಳಜಿ ತೆಗೆದುಕೊಳ್ಳಿ. ವಿಶೇಷವಾಗಿ ನಾವು ನಮ್ಮ ಮಕ್ಕಳಿಗೆ ಊಟ ಮಾಡಿಸ್ತಾ, ಅದಕ್ಕೆ ದೇವಕ್ಕೆ ಅಂತ ಹೇಳಿದೆ ನಾನು. ಯಾವುದೇ ಅಂಗನವಾಡಿಯಲ್ಲಿ, ಯಾವುದೇ MSPTC ಇಂದ ಉತ್ತಮವಾದಂತ ಗುಣಮಟ್ಟದ ಆಹಾರ ಪದಾರ್ಥಗಳು ಬರಲಿಲ್ಲ ಅಂತಂದ್ರೆ ಸರಿ ಸಗಟಾಗಿ ಅದನ್ನ ಬೇಡ ಅಂತ ನಿರ್ದಾಕ್ಷಿಣ್ಯವಾಗಿ ವಾಪಸ್ ಕಳಿಸಿ. ಇಲಾಖೆಗೆ ಪತ್ರ ಬರೀರಿ, ಇಂಥವ್ರು ನಮ್ಗೆ ಕೋಆಪರೇಷನ್ ಕೊಡ್ತಾ ಇಲ್ಲ, ಇಲ್ಲಿ ಗುಣಮಟ್ಟ ಸರಿ ಇಲ್ಲ, ಇಲ್ಲಿ ಸರಿ ಇಲ್ಲ ಅಂತ ನನಗೆ ನೇರವಾಗಿ ಪತ್ರ ಬರೀರಿ. ಖಂಡಿತವಾಗಿಯೂ ನಾನು ತಮ್ಮ ಪತ್ರಕ್ಕೆ ನಾನು ಉತ್ತರವನ್ನ ಕೊಡ್ತೀನಿ. ಯಾಕಂತಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ನನಗೆ ಈ ಜವಾಬ್ದಾರಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನನ್ನ ಜವಾಬ್ದಾರಿಯನ್ನು ಹೊತ್ತ ಸಂದರ್ಭದಲ್ಲಿ ಆ ದೇವರ ದಯೆಯಿಂದ ಇಷ್ಟು ವರ್ಷದಿಂದ ನಮ್ಮ ಇಲಾಖೆಯಲ್ಲಿ, ನಮ್ಮ ಅಂಗನವಾಡಿಗಳಲ್ಲಿ ಒಂದು ಸಣ್ಣ ದುರ್ಘಟನೆ ಕೂಡ ಆಗಿಲ್ಲ. ದೇವರ ಆಶೀರ್ವಾದ 48 ವರ್ಷದಿಂದ ಈ ಒಂದು ಕಥಾನ ನಾವು ಮುಂದುವರಿಸಿಕೊಂಡು ಹೋಗಬೇಕು ಅಂತಂದ್ರೆ ಆಹಾರ ಸಾಮಗ್ರಿಯಲ್ಲಿ ಎಲ್ಲಿನೇ ನಿಮಗೆ ಲೋಪದೋಷ ಕಂಡು ಬಂದ್ರೂ ಕೂಡ ನೀವು ಅದನ್ನ ಸರಸಾಗಾಟಾಗಿ ತಳ್ಳಿ ಹಾಕಿ ಅದು ಬೇಡ, ಮಕ್ಕಳ ಆರೋಗ್ಯಕ್ಕೆ ಅದರಿಂದ ಕೆಟ್ಟಾಗುತ್ತೆ ಅನ್ನುವಂತ ಮಾತನ್ನ ತಾವು ಹೇಳಬೇಕು ಅಂತ ಹೇಳಿ ಏನು ಇಲಾಖೆ ತಮ್ಮ ಮೇಲೆ ಒಂದು ದೊಡ್ಡ ವಿಶ್ವಾಸವನ್ನ, ಭರವಸೆಯನ್ನ ಇಟ್ಕೊಂಡಿದೆ. ಆ ವಿಶ್ವಾಸ ತಾವು ಉಳಿಸ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀವಿ. ಉಳಿಸ್ಕೊಳ್ತಿದ್ದೀರಮ್ಮ ಎಲ್ರು? ಹಾಗಾದ್ರೆ ನಿಮ್ ವಿಶ್ವಾಸ ನಾನು ಉಳಿಸ್ಕೊಳ್ತಿದ್ದೇನೆ. ಇನ್ನೊಮ್ಮೆ ಈ ಕಾರ್ಯಕ್ರಮವನ್ನ ಇಷ್ಟೊಂದು ಚೆನ್ನಾಗಿ ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ಸಹಾಯ ಆದಂತ ಎಲ್ಲರಿಗೂ ಕೂಡ ಶುಭವನ್ನ ಕೋರಿ, ವಿಶೇಷವಾಗಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಇನ್ನು ಯಾರ್ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಎಲ್ಲರಿಗೂ ಶುಭವಾಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.